ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಮುತ್ತೂಟ್ ಫೈನಾನ್ಸ್ಗೆ ಪೆನಲ್ಟಿ ಬಂದಿದೆ RBIಯಿಂದ. ಸೊ ಯಾಕೆ ಬಂದಿದೆ ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 2016 ಪ್ರಕಾರ KYC ನಿರ್ದೇಶನಗಳನ್ನು ಅನುಸರಿಸುವುದಕ್ಕಾಗಿ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಅಂದರೆ ಅನುಸರಿಸಿರೋದಕ್ಕೋಸ್ಕರ 1.9 ಅಂದರೆ 1,90,000 ಮುತ್ತೂಟ್ ಫೈನಾನ್ಸ್ಗೆ ಫೈನ್ ಆಗಿದೆ. ಯಾವುದರಿಂದ? RBIಯಿಂದ. ಯಾಕೆ ಅಂತ ಅಂದರೆ ಆ್ಯಕ್ಟ್ ಅಂದರೆ KYC 2016 ಪ್ರಕಾರ ನಿರ್ದೇಶನಗಳಿಗೆ ವಿರುದ್ಧವಾಗಿ ಒಂದಕ್ಕಿಂತ ಹೆಚ್ಚು UCIC ಅನ್ನು ಮಂಜೂರು ಮಾಡಿದೆ. UCIC ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು RBI ಬಂದು ಮುತ್ತೂಟ್ ಫೈನಾನ್ಸ್ಗೆ ಪೆನಾಲ್ಟಿ ಹಾಕಿರೋದು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ RBIನವರು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ as order dated July 15, 2024 imposed monetary penalty 1,90,000. ಯಾಕಂದರೆ ಆಫ್ಟರ್ ಕನ್ಸಿಡರಿಂಗ್ ನೋಡ್ಬೋದು ನೀವು, ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಆಫ್ಟರ್ ಕನ್ಸಿಡರಿಂಗ್ ಕಂಪನಿ ರಿಪ್ಲೈಡ್ ಟು ದಿ ನೋಟಿಸ್ ಓರಲ್ ಸಬ್ಮಿಷನ್ ಮೇಡ್ ಬೈ ದ ಡ್ಯೂರಿಂಗ್ ಪರ್ಸನಲ್ ಹಿಯರಿಂಗ್ RBI ಫೌಂಡ್ ಇಂಟರ್ ಎಲಿಯರ್ ದಟ್ ಚಾರ್ಜ್ ಆಫ್ ಅಲಾಟಿಂಗ್ ಮೋರ್ ದ್ಯಾನ್ ಒನ್ ಯುನಿಕ್ ಕಸ್ಟಮರ್ ಐಡೆಂಟಿಫಿಕೇಷನ್ ಕೋಡ್. ಅಂದರೆ UCIC ಅಂದರೆ ಯುನಿಕ್ ಕಸ್ಟಮರ್ ಐಡೆಂಟಿಫಿಕೇಷನ್ ನಂಬರ್ ಅಂದರೆ ಕೋಡ್ ಅಂತ ಹೇಳ್ತಾರೆ. ಇಟ್ ಈಸ್ ಇಂಡಿವಿಜುವಲ್ ಕಸ್ಟಮರ್ ವಾಸ್ ಸಸ್ಟೈನ್ಡ್ ವಾರಂಟಿಂಗ್ ಇಂಪೋಸಿಷನ್ ಮಾನಿಟರಿ ಪೆನಾಲ್ಟಿ. ಸೊ ಇದಕ್ಕೋಸ್ಕರ ಹೆಚ್ಚು ಅಲಾಟ್ ಮಾಡಿದೆ. ಅಂದರೆ ಗ್ರಾಹಕರಿಗಿಂತ ಒಂದಕ್ಕಿಂತ ಹೆಚ್ಚು ವಿಶಿಷ್ಟ ಗ್ರಾಹಕರ ಗುರುತಿನ ಕೋಡ್ ಅಂದರೆ UCIC ಅನ್ನು ಹಂಚುವ ಆರೋಪನ ಮುತ್ತೂಟ್ ಫೈನಾನ್ಸ್ ಮೇಲೆ ಇರೋದ್ರಿಂದ ಅದನ್ನು RBI ಫೈನ್ ಮಾಡಿ ಕಂಡಿಡ್ತಿದ್ದಾರೆ. ಸೊ ಅದಕ್ಕೋಸ್ಕರ RBI ಅವರು ಮುತ್ತೂಟ್ ಫೈನಾನ್ಸ್ಗೆ ಪೆನಾಲ್ಟಿ ಹಾಕಿದ್ದಾರೆ 1,90,000. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಹೇಗೆ ಅದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಹೇಗೆ ಫೈನ್ ಮಾಡಿದ್ದಾರೆ? ಸೊ ಅವ್ರೇನು ಮಾಡಿದ್ರು, RBI ಅವರು ಏನು ಮಾಡಿದ್ದಾರೆ, ದ ಸ್ಟ್ಯಾಚ್ಯುಟರಿ ಇನ್ಫೆಕ್ಷನ್ ದ ಕಂಪನಿ ವಾಸ್ ಕಂಡಕ್ಟೆಡ್ ಬೈ RBI ವಿತ್ ರೆಫರೆನ್ಸ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ನೋಡ್ಬೋದು ನೀವು 31 ಮಾರ್ಚ್ 2022ನಲ್ಲಿ ಅವರು ಇನ್ಸ್ಪೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಬೇಸ್ಡ್ ಆನ್ ಸೂಪರ್ವೈಸರಿ ಫೈಂಡಿಂಗ್ ನಾನ್ ಕಂಪ್ಲೈನ್ಸ್ ವಿತ್ RBI ಡೈರೆಕ್ಷನ್ಸ್ ಆ್ಯಂಡ್ ರಿಲೇಟೆಡ್ ಟು ಕರೆಸ್ಪಾಂಡೆನ್ಸ್ ಇನ್ ದಟ್ ರಿಗಾರ್ಡ್ ಎ ನೋಟಿಸ್ ವಾಸ್ ಇಶ್ಯೂಡ್ ದ ಕಂಪನಿ ಅಡ್ವೈಸಿಂಗ್ ಶೋ ಕಾಸ್ ವೈ ಪೆನಾಲ್ಟಿ. ಅವ್ರು ಮತ್ತೆ ಯಾಕೆ ಪೆನಾಲ್ಟಿ ಮಾಡಿದ್ದಾರೆ ಅಂದರೆ ಶೋ ಕಾಸ್ ನೋಟಿಸ್ ರಿಪ್ಲೈ ಮಾಡ್ತಾರೆ. ಸೊ ಯಾಕಂದರೆ ನೋ ಯುವರ್ ಹೇಳಿದ್ದಾರೆ ಇಲ್ಲಿ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ನಾನ್ ಕಂಪ್ಲೈನ್ಸ್ ವಿತ್ ಸರ್ಟನ್ ನೋ ಯುವರ್ ಕಸ್ಟಮರ್ ಡೈರೆಕ್ಷನ್. KYC ಅಂದರೆ ನೋ ಯುವರ್ ಕಸ್ಟಮರ್. ನೀವು ಇಲ್ಲಿ ನೋಡ್ಬೋದು, ಇದ್ರ ಡೀಟೇಲ್ಸ್ ನಾನು ಇಲ್ಲಿ ಹಾಕಿರ್ತೀನಿ. ಇದು ನಿಮಗೆ ಡೀಟೇಲ್ ಆಗಿದೆ. ನೀವೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು KYC ಅಂದರೆ ಏನು, ನೋ ಯುವರ್ ಕಸ್ಟಮರ್, ಅದು ಡೈರೆಕ್ಷನ್ಸ್ ಏನಿದೆ, ಸೊ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ರೆಕಾರ್ಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಪ್ರಿಲಿಮಿನರಿ ಇಂಟ್ರೊಡಕ್ಷನ್ ಏನಿರ್ಬೋದು, ಮತ್ತು ಕಸ್ಟಮರ್ ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತಾರೆ CDD, ಅದು ಪ್ರೊಸೀಜರ್ ಹೇಗಿದೆ. ಸೊ ನೀವೇನಾದರೂ ಒಂದು ಫೈನಾನ್ಸ್ ಮಾಡ್ತಾ ಇದ್ರೆ, ಫೈನಾನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಚೆಕ್ ಮಾಡ್ಬೋದು. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಾನು ಇದ್ರ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದು RBI ನಿಮಗೆ ಇಶ್ಯೂ ಮಾಡಿರೋದ್ರಿಂದ ಸೊ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.